ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ಸಂತಸ. ಗಣೇಶ್ ಬಿಎಸ್. ರಾಜ್ಯದ ಸರ್ಕಾರಿ ನೌಕರರಿಗೆ ನಗದು ರಹಿತ ಚಿಕಿತ್ಸೆ ನೀಡುವ ಆರೋಗ್ಯ ಸಂಜೀವಿನಿ ಯೋಜನೆ ಅಕ್ಟೋಬರ್ 2025ರಿಂದ ಜಾರಿಗೆ ಬರಲು ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖಾಧ್ಯಕ್ಷ ಗಣೇಶ್ ಬಿಎಸ್ ಸಂತಸ ವ್ಯಕ್ತಪಡಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮಹತ್ವದ ಯೋಜನೆ ಜಾರಿಗೆ ತಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಶಾಸಕರಾದ ಬಸವರಾಜು, ವಿ ಶಿವಗಂಗಾ, ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಸಿಎಸ್, ಜಿಲ್ಲಾಧ್ಯಕ್ಷರಾದ ವೀರೇಶ್ ಎಸ್, ಒಡೆನಾಪುರ ಹಾಗೂ ಸಂಘದ ರಾಜ್ಯ ಪದಾಧಿಕಾರಿಗಳಿಗೆ ಚನ್ನಗಿರಿ ನೌಕರರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ ಎಂದರು. ಈ ಯೋಜನೆಯಿಂದ ತಾಲೂಕಿನ 2200 ನೌಕರರು ಹಾಗೂ 12,000 ಫಲಾನುಭವಿಗಳು, ರಾಜ್ಯದ ಮಟ್ಟದಲ್ಲಿ 5.25 ಲಕ್ಷ ನೌಕರರು ಹಾಗೂ 25 ಲಕ್ಷ ಕುಟುಂಬ ಸದಸ್ಯರು ಲಾಭ ಪಡೆಯಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಲೋಕೇಶ್, ರಮೇಶ್, ನಾಗರಾಜಪ್ಪ ಹೆಚ್, ಸಂತೋಷ್, ರವಿ, ರಘು, ಪ್ರಸಾದ್ ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ಪ್ರಜಾ ಪವರ್ ನ್ಯೂಸ್ ಹಾಗೂ ಎನ್ಕೆಎಸ್ ಟಿವಿ. ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ, ತಾಲೂಕು ಶಾಖೆ ಚನ್ನಗಿರಿ ವತಿಯಿಂದ ಈಗಿನ ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆ ಯೋಜನೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದು ರಹಿತ ಶಸ್ತ್ರಚಿಕಿತ್ಸೆ ಯೋಜನೆಯಾಗಿರ್ತಕ್ಕಂತಹ ಕರ್ನಾಟಕ ಆರೋಗ್ಯ ಸುರಕ್ಷಾ ಯೋಜನೆಯನ್ನು KSS ಯೋಜನೆಯನ್ನು ಸಂಬಂಧಪಟ್ಟ ಹಾಗೆ ಪತ್ರಿಕಾ ಪ್ರಕಟಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಪತ್ರಿಕಾ ಪ್ರತಿನಿಧಿಗಳಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ, ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆಯನ್ನು ಒದಗಿಸಲು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ದಿನಾಂಕ 1/10/2025 ನಾಳೆ ಲೋಕಾರ್ಪಣೆಯನ್ನು ಮಾಡ್ತಾ ಇರತಕ್ಕಂತಹ ಕರ್ನಾಟಕ ಸರ್ಕಾರದ ದಿವಂಗತ ಸರ್ಕಾರದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂತಹ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಕರ್ನಾಟಕ ನಮ್ಮ ತಾಲೂಕಿನ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಬಸವರಾಜು, ವಿ ಶಿವಗಂಗಾ ಸಾಹೇಬರಿಗೆ ನಮ್ಮ ಚನ್ನಗಿರಿ ತಾಲೂಕಿನ ಸಮಸ್ತ ನೌಕರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸುಮಾರು 3 ವರ್ಷಗಳ ಸತತ ಪ್ರಯತ್ನ ಮಾಡಿಬಿಟ್ಟು ತಮ್ಮ ಚಲರಂಗಮಲ್ಲ ಹಿಡಿದ ಕೆಲಸವನ್ನು ಬಿಡದೇ ಇರತಕ್ಕಂತಹ ಒಬ್ಬ ನಿಷ್ಠುರ ಮತ್ತು ನೇರ ದಕ್ಷ ಸಂಘದ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಎಸ್ ಷಡಾಕ್ಷರಿ ಸಾಹೇಬರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಅವರಿಗೆ ನಾನು ನಮ್ಮ ಸಮಸ್ತ ನೌಕರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಅದೇ ರೀತಿಯಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ, ಅನುಷ್ಠಾನಗೊಳಿಸಲಿಕ್ಕೆ ಸಹಕರಿಸಿದಂತಹ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ವೀರೇಶ್ ಒಡೆನಾಪುರ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯರೇ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ನಗದು ರಹಿತ ಶಸ್ತ್ರಚಿಕಿತ್ಸೆಯನ್ನು ಕೊಡಿಸಬೇಕು ಅಂತಕ್ಕಂತಹದ್ದು ಬಹಳಷ್ಟು ಮಹತ್ವಾಕಾಂಕ್ಷೆಯ ಆಶಯ ಯೋಜನೆ ಆಗಿತ್ತು. ಈ ಒಂದು ಯೋಜನೆಯನ್ನು ನಮ್ಮ ಸರ್ಕಾರದವರು 2022ರಲ್ಲಿ ಜ್ಯೋತಿ ಸಂಜೀವಿನಿ GSS ಅಂತಂದೇಳಿ ಒಂದು ಯೋಜನೆಯನ್ನು ತಂದಿದ್ರು. ಆ GSS ಯೋಜನೆಗೆ ವ್ಯಾಪ್ತಿಗೆ ಕೆಲವೇ ಕಾಯಿಲೆಗಳು ಮಾತ್ರ ಒಳಪಟ್ಟಿದ್ವು. ಆದರೆ ಅದು ನಗದು ರಹಿತ ಚಿಕಿತ್ಸೆ ಆಗಿರಲಿಲ್ಲ. ಅದಕ್ಕೆ ವೆಚ್ಚವನ್ನು ಭರಿಸಿಬಿಟ್ಟು ಮತ್ತೆ ವೈದ್ಯಕೀಯ ಮರು ವೆಚ್ಚ ಪಾವತಿಯನ್ನು ಮಾಡಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಇತ್ತು. ಆದರೆ ನಮ್ಮ ನೌಕರರ ಒಂದು ಬೇಡಿಕೆ ಇತ್ತು, ನಗದು ರಹಿತ ಚಿಕಿತ್ಸೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂತಹ ಒಂದು ಬೇಡಿಕೆ ಏನಿತ್ತು, ಒಂದು ಕನಸೇನಿತ್ತು. ಅಂತಹ ಒಂದು ಕನಸಿನ ಯೋಜನೆಯನ್ನು ನಾಳೆ ನಮ್ಮ ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಎಲ್ಲ ನೌಕರರಿಗೂ ಕೂಡ ತುಂಬಾ ಸಂತಸವನ್ನು ತಂದಿದೆ ಅಂತ ಹೇಳ್ತೀನಿ. ಹಾಗೂ ಈ ಒಂದು ಯೋಜನೆಯ ವ್ಯಾಪ್ತಿಗೆ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ 2200 ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬದ ಸದಸ್ಯರು ಸೇರಿದಂತೆ ಅಂದಾಜು 12,000 ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಮಗೆ ಸಂತೋಷ ಆಗ್ತಾ ಇದೆ ಈ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ. ಹಾಗೆಯೇ ಈ ಕರ್ನಾಟಕ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಸುಮಾರು 5,25,00,000 ರಾಜ್ಯ ಸರ್ಕಾರಿ ನೌಕರರು ಒಳಗೊಂಡಂತೆ
ಅವರ ಅವಲಂಬಿತ ಕುಟುಂಬದ ಸದಸ್ಯರು ಸುಮಾರು 25 ಲಕ್ಷ ಸದಸ್ಯರು ಈ ಯೋಜನೆಯ ಲಾಭವನ್ನು ಪಡೀತಾ ಇದ್ದಾರೆ. ಈ ಯೋಜನೆಯ ಸೌಲಭ್ಯವನ್ನು ಪಡೆಯಲಿಕ್ಕೆ ರಾಜ್ಯ ಸರ್ಕಾರದ ಅಧಿಕಾರಿಗಳು, ನೌಕರರು ಪ್ರತಿ ತಿಂಗಳು ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ವಂತಿಕೆಯನ್ನು ಅಕ್ಟೋಬರ್ ತಿಂಗಳಿನಿಂದ ಅದನ್ನು ಕಟಾವಣೆ ಮಾಡಲಾಗುತ್ತೆ. ಆ ಯೋಜನೆಗೆ ನಾವು 4 ವಿಭಾಗಗಳನ್ನು, ಕ್ಲಾಸ್ 1, ಕ್ಲಾಸ್ 2, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತಂದೇಳಿ 4 ವಿಭಾಗಗಳನ್ನು ಮಾಡಿದ್ದಾರೆ. ಗ್ರೂಪ್ ಎಗೆ ಸಂಬಂಧಪಟ್ಟ ಹಾಗೆ ಗ್ರೂಪ್ ಎ ಅಧಿಕಾರಿಗಳು 1,000 ವಂತಿಕೆಯನ್ನು ನೀಡಬೇಕು. ಹಾಗೆಯೇ ಗ್ರೂಪ್ ಬಿ ನವರಿಗೆ 500 ರೂಪಾಯಿಗಳ ವಂತಿಕೆಯನ್ನು ನೀಡಬೇಕು. ಗ್ರೂಪ್ ಸಿ ಅವರು 350 ರೂಪಾಯಿಗಳು, ಗ್ರೂಪ್ ಡಿ ಅವರು 250 ರೂಪಾಯಿಗಳ ಒಂದು ವಂತಿಕೆಯನ್ನು ನೀಡುವುದರ ಮೂಲಕ, ಅಂದರೆ ಸರ್ಕಾರದ ಸಹಭಾಗಿತ್ವದಲ್ಲಿ, ನಮ್ಮ ನೌಕರರ ಸಹಭಾಗಿತ್ವದಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳ್ಳತಕ್ಕಂತಹ ಒಂದು ಹೊಣೆಯನ್ನು ಹೊತ್ತಿರತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವ್ಯಾಪ್ತಿಯ ಅಧೀನದಲ್ಲಿ ಬರ್ತಕ್ಕಂತಹ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತಕ್ಕಂಥದ್ದು ಇದನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡುತ್ತೆ. ಇದರ ಉಸ್ತುವಾರಿ ನೋಡಿಕೊಳ್ಳತಕ್ಕಂತಹ KS ಲತಾಕುಮಾರಿ IAS ಆಫೀಸರ್, ಇವರು ಡೈರೆಕ್ಟರ್ ಆಗಿದ್ದಾರೆ. ಅದೇ ರೀತಿಯಾಗಿ ಕಾನೂನು ಮ್ಯಾನೇಜರ್ ಆಗಿ TA ಆನಂದ್ ಆಳ್ವಾರ್ ಅವರು ಇದರ ಸಂಪೂರ್ಣ ಉಸ್ತುವಾರಿಯನ್ನು ನೋಡಿಕೊಳ್ತಾರೆ. ಇವರು TA ಆನಂದ್ ಆಳ್ವಾರ್ ಅವರು ಏನು ಕೇಂದ್ರ ಸರ್ಕಾರದ ಸ್ವಾಸ್ಥ್ಯ ಯೋಜನೆಯಲ್ಲಿ ಸುಮಾರು 5 ವರ್ಷಗಳ ಸೇವೆಯನ್ನು ಸಲ್ಲಿಸುವುದು ಸುದೀರ್ಘವಾಗಿರ್ತಕ್ಕಂತಹ ಒಂದು ಅನುಭವವನ್ನು ಹೊಂದಿದ್ದಾರೆ. ಆ ಹಿನ್ನೆಲೆಯೊಳಗಡೆ ಅವರು ನಮಗೆ ಪ್ಲಾನಿಂಗ್ ಮ್ಯಾನೇಜರ್ ಆಗಿ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ವಂತಿಕೆಯನ್ನು ಸರ್ಕಾರಿ ನೌಕರರು ಪತಿ ಮತ್ತು ಪತ್ನಿ 2 ಜನರು ಕೂಡ ನೌಕರರಾಗಿದ್ದಲ್ಲಿ ಒಬ್ಬರು ಮಾತ್ರ ವಂತಿಕೆಯನ್ನು ನೀಡಬೇಕಾಗುತ್ತೆ. ವಂತಿಕೆಯನ್ನು ನೀಡಲಿಕ್ಕೆ ಇಚ್ಛಿಸದೇ ಇರತಕ್ಕಂಥವರು ಅಕ್ಟೋಬರ್ 18, 2025 ಒಳಗಡೆ ಸಂಬಂಧಿಸಿದ BDO ಅಧಿಕಾರಿಗಳಿಗೆ ಲಿಖಿತ ಮನವಿಯನ್ನು ಸಲ್ಲಿಸಬೇಕು. ನಮಗೆ ಈ ಯೋಜನೆಗೆ ನಮಗೆ ಇಷ್ಟ ಇಲ್ಲ ಅಂತಕ್ಕಂತಹ ಒಂದು ನಿರಾಕರಣೆ ಪತ್ರವನ್ನು ನೀಡಬೇಕಾಗುತ್ತೆ. ಹಾಗೆಯೇ ರಾಜ್ಯ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರ ತಂದೆ ತಾಯಿಗಳು ಹಿಂಚಣಿದಾರರಾಗಿದ್ದರಲ್ಲಿ ಈ ಹಿಂದೆ ಅದರ ಆದಾಯದ ಮಿತಿಯನ್ನು 8,500 ರೂಪಾಯಿಗೆ ಇತ್ತು. ಆದರೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸತಕ್ಕಂತಹ ಸಂದರ್ಭದಲ್ಲಿ ಅವರ ಆದಾಯದ ಮಿತಿಯನ್ನು 17,000ರಿಂದ 27,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಕೂಡ ಬಹಳಷ್ಟು ಜನ ಸರ್ಕಾರಿ ನೌಕರರಿಗೆ ಅನುಕೂಲ ಆಗಿದೆ. ಹಾಗೆಯೇ ವಿವಾಹಿತ ಸರ್ಕಾರಿ ಮಹಿಳಾ ನೌಕರರು ಕೂಡ ಅವರ ತಂದೆ ತಾಯಿಯನ್ನ ಈ ಯೋಜನೆ ವ್ಯಾಪ್ತಿಗೆ ಒಳಪಡಿಸಬಹುದಾಗಿದೆ. ಅದೇ ರೀತಿ ತಂದೆ ತಾಯಿಗಳ ಜೊತೆಗೆ ಅವರ ತಂದೆ ತಾಯಿಗಳು ಇಲ್ಲದೇ ಇದ್ದರೆ ಅವರ ಅತ್ತೆ ಮಾವಂದಿರನ್ನು ಕೂಡ ಈ ಯೋಜನೆಯ ವ್ಯಾಪ್ತಿಗೆ ಒಳಪಡಲಿದ್ದಾರೆ. ಈ ಎಲ್ಲ ಯೋಜನೆಯನ್ನ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನಿರ್ವಹಿಸುತ್ತೆ. ಇದು ಮೊದಲ ಫೇಸ್ನಲ್ಲಿ, ಅಂದರೆ ಫಸ್ಟ್ ಫೇಸ್ ಅಲ್ಲಿ ನಾವು ಇನ್ ಪೇಷಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಇದನ್ನ ಜಾರಿಗೊಳಿಸ್ತಾ ಇದ್ದೀವಿ. ಇನ್ನು ಸೆಕೆಂಡ್ ಫೇಸ್ ಅನ್ನು ಕೂಡ ಈ ಒಂದು ಯೋಜನೆಯ ವ್ಯಾಪ್ತಿಗೆ ತರತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಆ ರಾಜ್ಯಾಧ್ಯಕ್ಷರು ಮಾಡೋದ್ರ ಜೊತೆಗೆ ಸೆಕೆಂಡ್ ಫೇಸ್ ಅಲ್ಲಿ ಔಟ್ ಪೇಷಂಟ್ ಕೂಡ ಔಟ್ ಪೇಷಂಟ್ ಏನು ಫೆಸಿಲಿಟೀಸ್ ಬೇಕು ಆ ನೌಕರರಿಗೂ ಕೂಡ ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ಮೇಲೆ ಇವತ್ತು ಏನು 2000 ನಮಗೆ ಒಂದು ತುಂಬಾ ಸಂತೋಷದ ವಿಷಯ ಅಂತಂದಿದ್ರೆ, ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಂದಿದ್ರೆ, ನಮಗೆ ಒಬ್ಬ ನೌಕರರು ಲಿವರ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬ ನೌಕರ ತಮ್ಮ ಪತ್ನಿಗೆ ಲಿವರ್ ಕ್ಯಾನ್ಸರ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರು 6 ಇಂಜೆಕ್ಷನ್ಗಳನ್ನು ಮಾಡಬೇಕಾಗುತ್ತೆ. ಒಂದು ಇಂಜೆಕ್ಷನ್ ಸುಮಾರು 3,75,000 ಇದೆ. ಅಲ್ಲಿಗೆ 6 ಇಂಜೆಕ್ಷನ್ಗಳಿಗೆ ಸುಮಾರು 22,50,000 ರೂಪಾಯಿಗಳು ವೆಚ್ಚವನ್ನು ಭರಿಸಬೇಕಾಗಿದೆ. ಈಗಾಗಲೇ ಅವ್ರದ್ದು 60 ಲಕ್ಷ ಖರ್ಚಾಗಿದೆ. ಅವರ ಸಂಪೂರ್ಣ ಟ್ರೀಟ್ಮೆಂಟ್ ಮುಗಿಯುವುದಕ್ಕೆ 1 ಕೋಟಿ ಕೂಡ ಖರ್ಚಾಗ್ತಕ್ಕಂಥದ್ದಿದೆ. ಅಷ್ಟನ್ನು ಕೂಡ ಕೇವಲ ಅವರು ಸಿ ದರ್ಜೆಯ ನೌಕರರು ಕೇವಲ 350 ರೂಪಾಯಿಗಳನ್ನು ಕಟಾವನ್ನು ಮಾಡೋದ್ರ ಮೂಲಕ 1 ವರ್ಷದಲ್ಲಿ ಸುಮಾರು 10,000 ರೂಪಾಯಿಗಳನ್ನ ವಂತಿಕೆಯನ್ನು ಭರಿಸೋದ್ರ ಮೂಲಕ ಸುಮಾರು 1 ಕೋಟಿಯಷ್ಟು ವೈದ್ಯಕೀಯ ವೆಚ್ಚದ ಚಿಕಿತ್ಸೆಯನ್ನ ನಗದುರಹಿತವಾಗಿ ಪಡ್ಕೊಳ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದೇ ರೀತಿ ಇನ್ನೂ ಅನೇಕ ನೌಕರರಿಗೆ ನಮ್ಮ ಅನುಕೂಲ ಆಗಿದೆ ಅಂತಕ್ಕಂತಹ ಮಾತನ್ನ ತುಂಬಾ ಸಂತೋಷದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಕಳೆದ ವರ್ಷದಲ್ಲಿ ಒಬ್ಬ ನೌಕರರ ಪತ್ನಿಗೆ ಕ್ಯಾನ್ಸರ್ ಆಗಿತ್ತು. ಸುಮಾರು 26 ಲಕ್ಷ ಖರ್ಚಾಗಿತ್ತು. ಆದರೆ ವೈದ್ಯಕೀಯ ಮರು ವೆಚ್ಚದಲ್ಲಿ ಅವರಿಗೆ ಬಂದಿದ್ದು ಕೇವಲ 18 ಲಕ್ಷ. ಆದರೂ ಕೂಡ ಅದನ್ನ ತಮ್ಮ ಕೈಯಿಂದ ಆ ವೆಚ್ಚವನ್ನು ಭರಿಸಿ ಚಿಕಿತ್ಸೆಯನ್ನು ಕೊಡಿಸಿದರು. ಹಾಗಾಗಿ ನಿಜಕ್ಕೂ ಕೂಡ ನೌಕರಿಗೆ ಬಹಳ ತೊಂದರೆ ಆಗಿತ್ತು. ಈ ಯೋಜನೆಯನ್ನು ಬಂದಿರೋದ್ರಿಂದ ನಮ್ಮೆಲ್ಲ ನೌಕರರು ಕೂಡ ತುಂಬಾ ಸಂತೋಷ ಪಟ್ಟಿದ್ದಾರೆ. ಇಂತಹ ಒಂದು ಯೋಜನೆಯನ್ನ
ಅನುಷ್ಠಾನಕ್ಕೆ ಗೊಳಿಸಿದಂತಹ ನಮ್ಮ ಘನಯುಕ್ತ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ ಅವರಿಗೆ ಹಾಗೆಯೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಷಡಾಕ್ಷರಿ ಸಾಹೇಬ್ ಅವರಿಗೆ ನಾವು ಸಮಸ್ತ ಚನ್ನಗಿರಿ ತಾಲೂಕಿನ ನೌಕರರೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.